SIR ನಲ್ಲಿ ರಾಜ್ಯ ಸರ್ಕಾರ ಷಡ್ಯಂತ್ರ ಮಾಡ್ತಾ ಇದೆ. ಕಾಂಗ್ರೆಸ್ ಶಾಸಕರಿಂದ BLOಗಳ ದುರುಪಯೋಗ ಆಗ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಆರೋಪ ಮಾಡ್ತಾ ಇದ್ದಾರೆ. ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ BLO ಆಫೀಸರ್ಸ್ಗಳನ್ನ ಅಂತ. ಜಯನಗರದಲ್ಲಿ ಮಸೀದಿ ಒಳಗೆ SIR ಮಾಡ್ತಾ ಇದ್ದಾರೆ. ಹಿಂದೂಗಳು ಮಸೀದಿ ಒಳಗೆ ಹೋಗಕ್ಕಾಗತ್ತಾ? ಆಗ್ತಾ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಹಳ ಗಂಭೀರವಾಗಿ ಮಾಡ್ತಾ ಇರುವಂತಹ ಆರೋಪ ಇದು. ಹಿಂದೂಗಳು ಮಸೀದಿ ಒಳಗೆ ಹೋಗ್ತಾರ, ಚರ್ಚ್ ಒಳಗೆ ಹೋಗ್ತಾರ ಅನ್ನೋದು ವಿಚಾರ ಅಲ್ಲ. ಆಕ್ಚುಲಿ ಮಸೀದಿ ಒಳಗೆ ಯಾರೇ SIR ಮಾಡಕ್ ಹೇಳ್ತಾರೆ? ಮನೆಗಲ್ವಾ ಬರ್ಬೇಕಾಗಿರೋದು? ಮಸೀದಿ ಒಳಗೆ ಮಾಡ್ತೀವಿ, ಚರ್ಚ್ ಒಳಗೆ ಮಾಡ್ತೀವಿ, ದೇವಸ್ಥಾನದೊಳಗೆ ಮಾಡ್ತೀವಿ ಅನ್ನಕ್ಕೆ ಇದೇನು ಜಾತ್ರೆನಾ ಅಂತ ಕೇಳ್ತಾರೆ ನಾನು ಅವಾಗಿಂದ. BLOಗಳಿಗೆ ಟ್ರೈನಿಂಗ್ ಆಗಿದೆಯಾ ಅಥವಾ ಇಲ್ವಾ? ಬೇಕು ಅಂತಾನೆ ಅಡ್ವರ್ಟ್ ಮಾಡ್ತಾ ಇದಾರ ಈ ರೀತಿಯಾಗಿ? ಅಂಡ್ ಚುನಾವಣಾ ಅಧಿಕಾರಿಗಳು ಟ್ರೈನಿಂಗ್ ಕೊಟ್ಟಿಲ್ವಾ? ಎಲ್ಲಿ ಹೋಗ್ಬೇಕು, ಹೆಂಗ್ ಮಾಡ್ಬೇಕು ಅಂತ ಹೇಳಿಲ್ವಾ? BLOಗಳನ್ನ ರಾಜ್ಯ ಸರ್ಕಾರ ನಿಯೋಜನೆ ಮಾಡಿದ್ಯಾ ಅಥವಾ ಚುನಾವಣಾಧಿಕಾರಿಗಳು, ರಾಜ್ಯ ಚುನಾವಣಾಧಿಕಾರಿಗಳು ನಿಯೋಜನೆ ಮಾಡಿರುವಂತದ್ದ? BLOಗಳು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ BLOಗಳನ್ನ ಅಂದ್ರೆ ಇವರು ಕೂಡ ಸಾಕ್ಷಿ ಸಮೇತ ಹೇಳ್ಬೇಕಾಗತ್ತೆ. ಕಾಂಗ್ರೆಸ್ ಆ ಹೊಣೆ ಹೊತ್ಕೊಳತ್ತಾ? ಅವ್ರು ಹೇಳ್ತಾರ್ರಿ, ಕೈ ತೊಳ್ಕೊಳ್ತಾರೆ ಈಸಿಯಾಗಿ, ರೀ ಇದು ರಾಜ್ಯ ಚುನಾವಣಾ ಆಯೋಗ BLO ಆಫೀಸರ್ಸ್ಗಳನ್ನ ನೇಮಕ ಮಾಡಿದೆ, ನಮ್ಗೂ ಅದಕ್ಕೂ ಏನ್ ಸಂಬಂಧ? ಇದು ನಾವು ಒಪ್ಪಲ್ಲಪ್ಪ. ಚರ್ಚಲ್ಲಿ, ಮಸೀದಿಲಿ, ದೇವಸ್ಥಾನದೊಳಗೆ SIR ಅಥವಾ ಈ ಮತಪಟ್ಟಿದಾರರನ್ನ ಶೋಧಿಸೋದು, ಕ್ಲೀನ್ ಮಾಡೋದು, ಇದನ್ನ ನಾವು ಒಪ್ಕೊಳ್ಳಲ್ಲಪ್ಪ ಅಂತಾರೆ ಅವರು. ಆಮೇಲೆ ಏನ್ ಉದ್ದೇಶ ಇದು? ಈ ರೀತಿಯಾಗಿ ಗುಂಪಲ್ಲಿ ಹೋಗಿ ಈ ಬಾಳಿಗೆ ಈ ಪುರುಷಾರ್ಥಕ್ಕೆ ಯಾಕೆ ಬೇಕಿತ್ತು ಇವೆಲ್ಲವೂ ಅಂತ ಅನ್ಸುತ್ತಪ್ಪ. ಚುನಾವಣಾ ಆಯೋಗದ ಸಾಂವಿಧಾನಿಕ ಪ್ರಕ್ರಿಯೆ ಮತಪಟ್ಟಿದಾರರನ್ನ ಶುದ್ಧೀಕರಿಸೋದು, ಅದು ಇಲ್ಲಿ ಎಡವಟ್ಟು ಆಗ್ತಾ ಇದೆಯಾ? ಆರಂಭ ಆಗಿ 3 ದಿನ ಆಗಿಲ್ಲ, 300 ರೀತಿಯ ಕಂಪ್ಲೇಂಟ್ಗಳು ಬರ್ತಾ ಇದಾವೆ. ವಿಡಿಯೋಗಳದು ಸಾಕ್ಷಿ ಸಮೇತ ಇವ್ರುಗಳು ಪ್ರೂವ್ ಮಾಡ್ತಾ ಇದ್ದಾರೆ. ತಮಿಳುನಾಡಲ್ಲಿ ಇವ್ರದೇ ಮೈತ್ರಿಕೂಟ ಸರ್ಕಾರ ಅಸ್ತಿತ್ವದಲ್ಲಿದೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಖುಷಿ ಪಡಿಸಬೇಕು, ಮೈತ್ರಿ ಪಕ್ಷವನ್ನು ಚೆನ್ನಾಗಿ ಇಟ್ಕೋಬೇಕು ಇವರು. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರ ಪಟ್ಯ ಪರಿಷ್ಕರಣೆ 29ನೇ ತಾರೀಕಿಂದ ನಮ್ಮ ರಾಜ್ಯದಲ್ಲೂ ಕೂಡ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಸರ್ಕಾರ, ಶಾಸಕರು, ಆಡಳಿತ ಪಕ್ಷದ ಶಾಸಕರು BLOಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಆಡಳಿತ ಪಕ್ಷದವರು BLOಗಳ ಮೇಲೆ ದಬ್ಬಾಳಿಕೆಯನ್ನ ನಡೆಸಿ ಅವರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ನಿನ್ನೆ ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ರಾಮನಗರದಲ್ಲಿ ನಡೆದಂತ ಘಟನೆಯನ್ನು ಉಲ್ಲೇಖ ಮಾಡಿದ್ದಾರೆ. ಗುಲ್ಬರ್ಗ ಜಿಲ್ಲೆ ಇರ್ಬೋದು, ಬೀದರ್ ಜಿಲ್ಲೆ ಇರ್ಬೋದು, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅಧಿಕಾರಿಗಳನ್ನ ಮಸೀದಿಗಳಲ್ಲೇ ಕೂರಿಸಿಕೊಂಡು ಅಲ್ಲಿ SIR ಅನ್ನ ಪ್ರಕ್ರಿಯೆನ ಪೂರ್ಣಗೊಳಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ, ನಮ್ಮ ಹಿಂದೂಗಳು ಅಲ್ಲಿ ಮಸೀದಿ ಒಳಗೆ ಹೋಗೋದಕ್ಕೆ ಸಾಧ್ಯ ಆಗದೇನೆ, ಆ ಚೌಲ್ಟ್ರಿ ಒಳಗೆ ಹೋಗಕ್ಕೆ ಸಾಧ್ಯ ಆಗದೇನೆ ಅವರು ದೂರ ಉಳಿತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಇದೆಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದಿಂದ ಷಡ್ಯಂತ್ರ ನಡೀತಾ ಇದೆ. ಗಂಭೀರವಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಚೌಲ್ಟ್ರಿಗಳಲ್ಲಿ, ಮಸೀದಿಗಳಲ್ಲಿ ಎಲ್ಲ ಅಲ್ಪಸಂಖ್ಯಾತರನ್ನು ಕೂರಿಸಿಕೊಂಡು ಹಿಂದೂಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರ ಪಟ್ಯ ಪರಿಷ್ಕರಣೆ 29ನೇ ತಾರೀಕಿಂದ ನಮ್ಮ ರಾಜ್ಯದಲ್ಲೂ ಕೂಡ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಸರ್ಕಾರ, ಶಾಸಕರು, ಆಡಳಿತ ಪಕ್ಷದ ಶಾಸಕರು BLOಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಆಡಳಿತ ಪಕ್ಷದವರು BLOಗಳ ಮೇಲೆ ದಬ್ಬಾಳಿಕೆಯನ್ನ ನಡೆಸಿ ಅವರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ನಿನ್ನೆ ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ರಾಮನಗರದಲ್ಲಿ ನಡೆದಂತ ಘಟನೆಯನ್ನು ಉಲ್ಲೇಖ ಮಾಡಿದ್ದಾರೆ. ಗುಲ್ಬರ್ಗ ಜಿಲ್ಲೆ ಇರ್ಬೋದು, ಬೀದರ್ ಜಿಲ್ಲೆ ಇರ್ಬೋದು, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅಧಿಕಾರಿಗಳನ್ನ ಮಸೀದಿಗಳಲ್ಲೇ ಕೂರಿಸಿಕೊಂಡು ಅಲ್ಲಿ SIR ಅನ್ನ ಪ್ರಕ್ರಿಯೆನ ಪೂರ್ಣಗೊಳಿಸ ಆಯ್ತದು. ನಾನು ವಿಡಿಯೋ ಮಾಡ್ಕೊಡ್ತೀನಿ. ಮಾರ್ಕೆಟ್ ಒಳಗಡೆ ಕಡಲೆಕಾಯಿ ಅಂತ ಅವ್ರು ನೋಡು, ಅವರೆಕಾಯಿ, ಕಡಲೆಕಾಯಿ. ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ಲಿಕ್ಕೆ JDS ವಕ್ತಾರ ರವಿಚಂದ್ರ ಅವರು ಜಾಯಿನ್ ಆಗ್ತಾ ಇದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ನಮಸ್ಕಾರ ರವಿಚಂದ್ರ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ ಮೇಡಮ್.
SIR ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಕಂಪ್ಲೇಂಟ್ ಏನು? ಮೇಡಮ್, SIR ಇದೇ ತಿಂಗಳು 30ನೇ ತಾರೀಕಿಂದ ಕಮೆಂಟ್ಸ್ ಆಗಿದೆ. ಹೌದು. ಕಮೆಂಟ್ಸ್ ಆಗಿ ಕೇವಲ 3 ದಿನ ಆಗಿದೆ. ಈಗ ಆಲ್ರೆಡಿ ಏನಾಗಿದೆ, SIR ಇದನ್ನು ಪ್ರಥಮ ಬಾರಿಗೆ ನಡೀತಾ ಇಲ್ಲ. ಈಗ ಸುಮಾರು 16 ಬಾರಿ ಈ ದೇಶದಲ್ಲಿ ನಡೆದಿದೆ. 1950 16 ಬಾರಿ ನಡೆದಿದೆ. ಆದ್ರೆ ಕಾಂಗ್ರೆಸ್ನವರು ಇದೇ SIR ಪ್ರಥಮ ಬಾರಿಗೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಅವ್ರಿಗೆ SIR ಮಾಡಿದಾಗ ಯಾವ ತೊಂದರೆ ಇಲ್ಲ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಇದೆ ಅನ್ನೋದು ಏಕೈಕ ಕಾರಣಕ್ಕೆ SIR ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರು. ಪ್ರತಿ ಬಾರಿನೂ ಕೂಡ SIR ಬಗ್ಗೆ ಹುಷಾರಾಗಿ ನಿಮ್ಮ ವೋಟ್ ಕಿತ್ತಾಕ್ಬಿಡ್ತಾರೆ ಅಂತ ಈ ರೀತಿ ಇಲೀಗಲ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಕೊಂಡ್ ಬಂದ್ರು. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. SIR ನ ಇವತ್ತು ಏನ್ ಮಾಡ್ತಾರೆ, ಅಧಿಕಾರಿಗಳನ್ನ BLO ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಯಾವ ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ರು ಇವರೇ ಕೂಡ ತಾವೇ ತಮ್ಮ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. BLOಗಳಿಗೆ ಎಲ್ರು ಒಂದು ಚೌಟ್ರಿನಲ್ಲಿ ಸೇರಿಸಿ ಎಲ್ಲ ಯಾರು ನಮ್ಮ ಅದರ ಧರ್ಮೀಯರು ಇತರ ಧರ್ಮೀಯರುಗಳನ್ನ ಹಿಂದೂಗಳನ್ನ ಬಿಟ್ಟು ಬೇರೆ ಧರ್ಮೀಯರುಗಳನ್ನ ಒಂದು ಚೌಟ್ರಿ, ಮಸೀದಿಗಳು, ಚರ್ಚ್ಗಳು ಇಂತ ಎಲ್ಲಾ ಕಡೆ ಕೂಡ ಒಂದೇ ಕಡೆ ಕೂಡಿ ಅವ್ರನ್ನ ಓಟ್ಗಳು ಬರ್ಸ್ತಾ ಇದ್ದಾರೆ. SIR ಪ್ರಮುಖವಾಗಿ ಆಗ್ಬೇಕಾಗಿರೋದು ಮನೆಗೆ ಭೇಟಿ ಕೊಡ್ಬೇಕು. ಸರ್, ನನ್ನ ಒಂದು ಪ್ರಶ್ನೆ, ಹೌದು BLOಗಳಿಗೆ ಯಾಕಿಂತ ಎಡವಟ್ದಾರಿಯನ್ನ ಇಡಿದ್ರೋ, ಅದನ್ನ ಯಾರು ಹೇಳ್ಕೊಟ್ಟಿದಾರೋ, ಟ್ರೈನಿಂಗ್ ಸರಿಯಾಗಿಲ್ವೋ, ನನಗೂ ಕೂಡ ಅದೇ ಅನುಮಾನ. ಬಟ್ ಇದನ್ನ ನೀವು ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದ್ರೆ ಇದೇ BLOಗಳನ್ನ ನೇಮಕ ಮಾಡ್ತಾ ಇರೋದು ಯಾರು? ರಾಜ್ಯ ಚುನಾವಣಾ ಆಯೋಗ ಅಲ್ಲ. ಈಗ ರಾಜ್ಯ ಚುನಾವಣಾ, ಈಗ ಅವರು ಏನ್ ಹೇಳ್ತಾರೆ, ಕೇಂದ್ರ ಚುನಾವಣಾ ಆಯೋಗ ಕೇಂದ್ರದ ಕಡೆ ಇದೆ. ಈಗ ನಾವೇನ್ ಹೇಳ್ಬೇಕಾದ್ರೆ ರಾಜ್ಯ ಚುನಾವಣಾ ಆಯೋಗ, ಮುಖ್ಯ ಚುನಾವಣಾ, ಈಗ DC ಗಳು ಎಲ್ಲ ನಿಮ್ಗೆ ಗೊತ್ತಿದೆ, ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಬರ್ತದೆ. IAS ಆಫೀಸರ್ ಆಕ್ಚುಲಿ ಸೆಂಟ್ರಲ್ ಲೆವೆಲ್ ಬಂದ್ರು ಕೂಡ ಕೆಲವು ಈಗ ಅವ್ರ ಜೊತೆ ಮಿಂಗಲ್ ಆಗ್ಬಿಟ್ಟಿದ್ದಾರೆ. ಈಗ ರಾಮನಗರದಲ್ಲಿ ನಿನ್ನೆ ನೀವು ಬಂದು ತಾವೇ ತಮ್ಮ ಮಾಧ್ಯಮಗಳಲ್ಲಿ ತೋರಿಸಿದೀರಾ, ಜಿಲ್ಲಾಧಿಕಾರಿಗಳ ಪ್ರೆಸರ್ ಇಲ್ದೇನೆ ಯಾರು ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಜಿಲ್ಲಾಧಿಕಾರಿಗಳು ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನಾವು ಈಗ ಆಲ್ರೆಡಿ ನಿನ್ನೆ ರಾಜ್ಯ ಚುನಾವಣಾಧಿಕಾರಿಗೆ ಕಂಪ್ಲೇಂಟ್ ಮಾಡಿದೀವಿ. ಈಗ ಕೇಂದ್ರ ಚುನಾವಣಾಧಿಕಾರಿಗೂ ಕೂಡ ಮೇಲ್ ಮಾಡ್ಬೇಕು ಅನ್ಕೊಂಡಿದೀವಿ, ಸದ್ಯದಲ್ಲೇ ಮಾಡ್ತೀವಿ. ಏನಾಗಿದೆ ಅಂತಂದ್ರೆ, ಈ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಹರಿಪ್ರಸಾದ್ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಪ್ರಚೋದನೆ ಕೊಡ್ತಾ ಇದ್ದಾರೆ. ಏನು ಇದು ನಮ್ಮ ಬಿಜೆಪಿ ಅವರು ಏನೋ ಮಾಡ್ಬಿಡ್ತಾ ಇದ್ದಾರೆ ಸೆಂಟ್ರಲ್ನವ್ರ ಜೊತೆ ಸೇರ್ಕೊಂಡು ಅಂತ ಸುಳ್ಳು ಆರೋಪಗಳು ಮಾಡಿ ತಪ್ಪು ಅವರೇ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರನೇ ತಪ್ಪು ಮಾಡ್ತಿದೆ. ತಮ್ಮ ಕೈ ಕೆಳಗಡೆ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳನ್ನ ಬೆದರಿಸಿ, DK ಶಿವಕುಮಾರ್ ಅಂದ್ರೆ ಅಧಿಕಾರಿಗಳನ್ನ ಬೆದರಿಸ್ತಾರೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಆದ್ರೆ ನಾನು ಏನ್ ಹೇಳಕ್ ಬಯಸ್ತೀನಿ, ಈಗ ಕೇವಲ ಯಾವ ಜಿಲ್ಲಾಧಿಕಾರಿ ರಾಮನಗರದಲ್ಲಿ ಅಥವಾ ಈಗ ಬೀದರ್ ಅಲ್ಲಿ ಇರ್ಬೋದು, ಗುಲ್ಬರ್ಗದಲ್ಲಿರೋ ಆ ಜಿಲ್ಲಾಧಿಕಾರಿಗಳ ಹೊಣೆಗಾರಿಕೆ ಮಾಡಿ ಅವ್ರ ಮೇಲೆ FIR ಫೈಲ್ ಮಾಡ್ಬೇಕು. ಆಮೇಲೆ ಯಾವ್ಯಾರು ಈಗ ಆಲ್ರೆಡಿ ವಿಡಿಯೋ ಇದೆ, ಚೌಟ್ರಿಲಿ ಯಾರ್ಯಾರು ಇದ್ರು ಅಂತ, ಆ ಎಲ್ಲ ಅಧಿಕಾರಿಗಳ ಮೇಲೂ FIR ಫೈಲ್ ಆಗ್ಬೇಕು. ಆಮೇಲೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಹೊಸದಾಗಿ ಇದನ್ನ SIR ನ ಕಮೆಂಟ್ಸ್ ಮಾಡ್ಬೇಕು. ಕೇವಲ ಇದು ಶುರುವಾಗಿ 3-4 ದಿನ ಆಗಿದೆ. ಈಗ ಆಲ್ರೆಡಿ ಸುಮಾರು ಹಗರಣಗಳಾಗಿದೆ. ಅದರಿಂದ ಕೇಂದ್ರ ಚುನಾವಣಾ ಆಯೋಗ ಈ BLOಗಳ ಜೊತೆಗೆ ಕೇಂದ್ರ ಸರ್ಕಾರದ ನೌಕರರಲ್ಲಿ ಇರೋಂಥವ್ರನ್ನ ಅಪಾಯಿಂಟ್ ಮಾಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಈ ಬಿಜೆಪಿ ಅವರು BLOಗಳ ಜೊತೆಗೆ ಹೋಗ್ತಾರೆ, ಅದೇನೇನೋ ಅರ್ಜಿಗಳನ್ನ ಅಂದ್ರೆ ಪ್ರಚಾರ ಮಾಡ್ಕೊ ಬರ್ತಾರೆ ಮನೆಗೆ ಹೋಗಿ. ಈಗ ನೋಡಿದ್ರೆ BLOಗಳು ಇಲ್ಲಿ ಮಸೀದಿ ಒಳಗೆ ಜಾತ್ರೆ ಮಾಡ್ದಂಗೆ ಜನನ ಗುಡ್ಡೆ ಹಾಕೊಂಡು SIR ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಅನ್ಸುತ್ತೆ JDSಗೆ? ಇದನ್ನ ಹೆಂಗ್ ನೋಡ್ತೀರಿ ನೀವು? ಇಲ್ಲ, ಇದ್ರ ಜೊತೆಗೆ ಏನು ಅಂದ್ರೆ, ಜೊತೆಗೆ ಏನ್ ಹೋಗಿದೆ ಅಂದ್ರೆ, ನಮ್ಮ BLAಗಳು BLA 2 ಇರ್ತಾರಲ್ಲ, ಅವ್ರುಗಳು ಕಂಪಲ್ಸರಿಯಾಗಿ BLOಗಳು ಹೋಗ್ಬೇಕು. ಅದು ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಯಾರೇ ಇದ್ರು ಕೂಡ BLAಗಳು ಹೋಗ್ಬೇಕು. ಹೋದಾಗ ಏನಾಗುತ್ತೆ, ಇಂಥ ಘಟನೆನ ಕಂಡೆಮ್ ಮಾಡು. ಆದ್ರೆ ಏನಾಗುತ್ತೆ, ನಮ್ ಕಡೆ ಮಸೀದಿ ಒಳಗಡೆ ಬಿಡಲ್ವಲ್ಲ ಅವರು, ಮಸೀದಿ ಒಳಗಡೆ ಬಿಡಕ್ ಸಾಧ್ಯ ಇಲ್ಲ, ಮಸೀದಿಗೆ ಬಿಡಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಕಷ್ಟ ಆಗುತ್ತೆ. ಸೊ ಅದರಿಂದ ಏನ್ ಮಾಡ್ಬೇಕು, ಈಗ ಹೊಸದಾಗೇನೆ SIR ನ ಶುರು ಮಾಡ್ಬೇಕು. ಈ ಸಂದರ್ಭದಲ್ಲಿ ಮಸೀದಿ ಒಳಗೆ ಏನ್ ಮಾಡ್ತಾ ಇದಾರೆ ಅಂತ ನಿಮ್ ಅನುಮಾನ? ಹೌದು, ಮಾಡ್ಬಾರ್ದು, ಮಸೀದಿ ಒಳಗೂ ಮಾಡ್ಬಾರ್ದು, ರೋಡಲ್ಲೂ ಮಾಡ್ಬಾರ್ದು, ಮನೆಗೆ ಹೋಗೇ SIR ಮಾಡ್ಬೇಕು. ಮತಪಟ್ಟಿ ಪರಿಷ್ಕರಣೆ, ಈತ ಬದುಕಿದ್ದಾನ, ಈತ ಇದೇ ದೇಶದವನ, ಇದೇ ರಾಜ್ಯದವನ, ಎಲ್ಲಿ ಓಟ್ ಹಾಕ್ತಾನೆ, 2-3 ಕಡೆ ID ಕಾರ್ಡ್ ಇಟ್ಕೊಂಡಿದಾರ, ಅದನ್ನ ಶೋಧಿಸುವ ಕೆಲಸ ಮನೆಗೆ ಹೋಗೇ ಆಗ್ಬೇಕು, ನೋ ಡೌಟ್ ಅದರಲ್ಲಿ. ಆದ್ರೆ ಮಸೀದಿಯೊಳಗೆ ಹಿಂಗ್ ಗುಡ್ಡೆ ಹಾಕೊಂಡ್ ಮಾಡ್ತಾ ಇದಾರೆ ಅಂತ ಕೆಲವೊಂದು ಪ್ರೂಫ್ ಗಳನ್ನ ಕೊಟ್ರಲ್ಲ, ಏನ್ ಅನುಮಾನ ನಿಮ್ಗೆ? ಏನ್ ಮಾಡ್ತಾ ಇರ್ಬೋದು? ಅಕ್ರಮವಾಗಿ ವಲಸಿಗರನ್ನು ಸೇರಿಸ್ಕೊಳ್ತಾ ಇದಾರೆ ಅಂತನಾ?
ಪರ್ಟಿಕ್ಯುಲರ್ಲಿ ಬಾಂಗ್ಲಾಗ್ ಸೇರಿದವ್ರನ್ನೇ ಹೆಚ್ಚಿನ ಜನನ ಸೇರಿಸ್ತಾ ಇದ್ದಾರೆ ಅಂತ. ಏನು ಅವ್ರ ರಾಮನಗರದವ್ರು ಅನ್ನೋ ತರ ಬಿಂಬಿಸಿ ಬಾಂಗ್ಲಾಗೆ ಸೇರಿರೋರ್ನ ಅವ್ರನ್ನ ನಾವು ಈಗ ಆಲ್ರೆಡಿ ಏನ್ ಇಲ್ಲಿ ಬಂದು ಈ ದೇಶದಲ್ಲಿ ನಮ್ಮ ದೇಶದಲ್ಲಿ ಎಲ್ಲಾ ದೇಶದ ಹಳ್ಳಿಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆ ಬಾಂಗ್ಲಿಯರ್ನ ಕೂಡ ಇವರು ಇನ್ವಾಲ್ವ್ ಮಾಡಿ ಅವ್ರನ್ನ ಲೋಕಲ್ ಇಂಡಿಯನ್ಸ್ ಅಂತ ಮಾಡಬೇಕು ಅನ್ನೋ ಅರ್ಥದಲ್ಲಿ ಮಾಡ್ತಾವ್ರೆ. ಆದ್ರೆ ಅದು ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ಅವ್ರು 2007ರಲ್ಲಿ ಅವ್ರ ಮತ ಇರ್ಬೇಕು ಅಥವಾ ಅವ್ರ ತಂದೆ ಮತ ಇರ್ಬೇಕು. ಅವ್ರ ಪೇರೆಂಟ್ಸ್ ಮತ ಇಲ್ಲ ಅಂದ್ರೆ ಅದು ಸುಲಭವಾಗಿ ತಗೊಳಕ್ಕಾಗಲ್ಲ. ಅದ್ ಯಾವ ರೀತಿ ಇವರು ಮಾಡ್ತಾ ಇದ್ದಾರೆ ಅಂದ್ರೆ ನಮಗೂ ಅನುಮಾನ ಇದೆ. ಇದನ್ನ ಕೂಡ್ಲೇ ಇಲ್ಲ ಯಾವ್ದು ನಮ್ಮ ರಾಜ್ಯ ಚುನಾವಣಾಧಿಕಾರಿ ತನಿಖೆ ಮಾಡಿ ಯಾವ ರೀತಿ ಹ್ಯಾಡ್ ಮಾಡ್ತಾ ಇದ್ದಾರೆ ನೇಮು. ಯಾಕೆಂದ್ರೆ ನಿಮ್ಗೆ ಇಲ್ಲಿ ಯಾವ್ದು ಏನು ಪ್ರೂಫ್ ಕೇಳಲ್ಲ. ಮೇನ್ ಪ್ರೂಫ್ ಬೇಕಾಗಿರೋದು ನಿಮ್ ಆಧಾರ್ ಅಲ್ಲ ಇನ್ನೊಂದಲ್ಲ. 2007ರಲ್ಲಿ ಅವ್ರ ಪೇರೆಂಟ್ಸ್ ಇಲ್ಲಿ ಮತದಾರರಾಗಿರ್ಬೇಕು ಅಥವಾ ಅವ್ರದೇ ಇಲ್ಲಿ ಮತ ಇರ್ಬೇಕು. ಎರಡೂ ಇಲ್ಲ ಅಂದ್ರೆ ಅವ್ರನ್ನ ಮತದಾರರಿಗೆ ಸೇರ್ಸ್ಕೊಳಕ್ ಸಾಧ್ಯ ಇಲ್ಲ. ಆದ್ರಿಂದ ಇನ್ನ ಪುನರಾರಂಭ ಮಾಡಿ ಈಗ ಆಲ್ರೆಡಿ ಎಲ್ಲಿ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳನ್ನೇ ಹೊಣೆಗಾರನ್ ಮಾಡಿ ಮತ್ತು BLOಗಳು ಏನಿದೆ ಅವ್ರನ್ನ ಹೊಣೆಗಾರನ್ ಮಾಡಿ ಅವ್ರ ಮೇಲೆ ಇಮಿಡಿಯೇಟ್ ಆಕ್ಷನ್ ತಗೋಬೇಕು. ಎನಿವೆ ಥ್ಯಾಂಕ್ ಯು ಸೋ